ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ. ಎಲ್ಲ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ 2024ರ ಒಂದು ಪರೀಕ್ಷಾ ಸಿದ್ಧತೆಗಾಗಿ ಪ್ರಾಕ್ಟೀಸ್ ಕ್ವಶನ್ ಪೇಪರ್. ಈ ಒಂದು ಪ್ರಾಕ್ಟೀಸ್ ಕ್ವಶನ್ ಪೇಪರ್ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕ್ ನೀಡಲಾಗಿರುತ್ತೆ. ಲಿಂಕನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇದಕ್ಕೆ ಕೀ ಉತ್ತರವನ್ನು ನೀಡಿರೋದಿಲ್ಲ, ನೀವೇ ಇದಕ್ಕೆ ಉತ್ತರಗಳನ್ನು ಬರೀಬೇಕಾಗುತ್ತೆ. ಇಲ್ಲಿ ಮೊದಲಿಗೆ ಬರ್ತಕ್ಕಂಥ ಎಲ್ಲ ಗ್ರಾಮರ್ ಕ್ವಶನ್ಸ್ ಆನ್ಸರ್ಸನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಉಳಿದಿರತಕ್ಕಂಥ ಪ್ರಶ್ನೆಗಳನ್ನು ನೀವೇ ಬರೆದು ಪರೀಕ್ಷೆಗೆ ಸಿದ್ಧರಾಗಿ ಅಂತ ತಿಳಿಸುತ್ತಾ, ಮೊದಲನೆಯ ಒಂದು ಕ್ವಶನನ್ನು ನೋಡೋದಾದರೆ ಲ್ಯಾಂಗ್ವೇಜ್ ಫಂಕ್ಷನನ್ನು ನೀಡಲಾಗಿರುತ್ತೆ. ಇಲ್ಲಿ ಅಂಡರ್ಲೈನ್ಡ್ ವರ್ಡ್ ದೇರ್ ಯು ಆರ್, ಐ ಆಮ್ ಗ್ಲಾಡ್ ಟು ಸಿ ಯು. ಇದಕ್ಕೆ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಬಂದಾಗ ಫೀಲ್ಸ್ ಎಕ್ಸೈಟೆಡ್. ನೆಕ್ಸ್ಟ್ ಅಪ್ರಾಪ್ರಿಯೇಟ್ ಪ್ರಿಫಿಕ್ಸ್ ಫಾರ್ ದ ವರ್ಡ್ ಬಿಲೀಫ್ ಅಂದಾಗ ಡಿಸ್ಬಿಲೀಫ್, ಆಪ್ಷನ್ ಬಿ. ನೆಕ್ಸ್ಟ್ ಒಂದು ಸೆಂಟೆನ್ಸ್, ಒಂದು ಪೊಯಮನ್ನು ನೀಡಲಾಗಿದೆ. ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ರೈಮಿಂಗ್ ವರ್ಡನ್ನು ನಾವು ಚೂಸ್ ಮಾಡಬೇಕು. ರೈಮಿಂಗ್ ಫೇರ್ ಬಂದು ಆಪ್ಷನ್ ಬಿ, ಸ್ವೀಟ್ ಫೀಟ್. ಜೀನ್ ವಾಲ್ಜಿನ್ ವಾಸ್ ಎ ಕಾನ್ವಿಕ್ಟ್, ಚೂಸ್ ದಿ ಕರೆಕ್ಟ್ ಕ್ವಶನ್ ಟ್ಯಾಗ್. ಇಲ್ಲಿ ವಾಸ್ ಹೆಲ್ಪಿಂಗ್ ವರ್ಬ್ ಕೊಟ್ಟಿದೆ, ಜೀನ್ ವಾಲ್ಜಿನ್ ಅಂತಕ್ಕಂಥದ್ದು ಗಂಡ ಆಗಿರೋದ್ರಿಂದ ನಾಟ್ ಕೊಟ್ಟಿಲ್ಲ. ವಾಸಂಟ್ ಹಿ, ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಪಿಕ್ ಔಟ್ ದ ವರ್ಡ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಫುಟ್ಬಾಲ್, ಅಥ್ಲೆಟಿಕ್ಸ್, ಬಾಸ್ಕೆಟ್ಬಾಲ್, ವಾಲಿಬಾಲ್. ಇಲ್ಲಿ ಅಥ್ಲೆಟಿಕ್ಸ್ ಅನ್ನೋದು ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್. ಅಥ್ಲೆಟಿಕ್ಸ್ ಸಿಂಗಲ್ ಗೇಮ್ ಆಗಿರುತ್ತೆ, ಫುಟ್ಬಾಲ್, ಬಾಸ್ಕೆಟ್ಬಾಲ್, ವಾಲಿಬಾಲ್ ಗ್ರೂಪ್ ಗೇಮ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಕೊಲೋಕೇಟಿವ್ ವರ್ಡ್ ಕೊಟ್ಟಿದೆ, ಬ್ಯಾಸ್ಕೆಟ್, ಬಾಸ್ಕೆಟ್ಬಾಲ್. ನೆಕ್ಸ್ಟ್ ಚೂಸ್ ದ ಇನ್ಫಿನಿಟಿವ್ ಗಿವನ್ ಇನ್ ದ ಸೆಂಟೆನ್ಸ್ ಅಂತ ಇದೆ. ರಾಮು ಬಿಗಿನ್ ಟು ಗಿವ್ ಮನಿ ಟು ಆಲ್ ದ ಪೂರ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ದ ಟೆಂಪಲ್. ಟು ಗಿವ್ ಅನ್ನೋದು ಇಲ್ಲಿ ಇನ್ಫಿನಿಟಿವ್. ರಿಷಿ ವಿಲ್ ಗೋ ಟು ಮೈಸೂರ್. ಫ್ರೇಮ್ ಎ ಕ್ವಶನ್ ಇದೆ. ಇಲ್ಲಿ ಫ್ರೇಮ್ ಕ್ವಶನ್ ಟು ಮೈಸೂರು ಅಂದಾಗ ವೇರ್ ಅಂತಕ್ಕಂಥದ್ದು ಬಳಸಬೇಕು. ಹೆಲ್ಪಿಂಗ್ ವರ್ಬ್ ವಿಲ್ ಇದೆ. ವೇರ್ ವಿಲ್ ರಿಷಿ ಗೋ, ಇದು ಕ್ವಶನ್. ವೇರ್ ವಿಲ್ ರಿಷಿ ಗೋ. ದ ಪಾಂಡವಸ್ ಡ್ಯಾಶ್ ಸ್ಪೆಂಡ್ 12 years ಇನ್ ದ ಫಾರೆಸ್ಟ್ ಆ್ಯಂಡ್ 13 years ಇನ್ ಡಿಸ್ಗೈಸ್. ಇಲ್ಲಿ ಕರೆಕ್ಟ್ ವರ್ಬ್ ಫಾರಮ್ ಅನ್ನು ನೋಡಿದಾಗ ಸ್ಪೆಂಟ್, SPENT, ಸ್ಪೆಂಟ್ ಪಾಸ್ಟ್ ಟೆನ್ಸನ್ನು ಬರೀಬೇಕು. ನೆಕ್ಸ್ಟ್ ಬಂದು ಕರೆಕ್ಟ್ ಒಮೋಫೋನನ್ನು ಚೂಸ್ ಮಾಡಬೇಕು. ಎ ಅಂಟರ್ ವೆಂಟ್ ಟು ಎ ಫಾರೆಸ್ಟ್ ಇನ್ ಸರ್ಚ್ ಆಫ್ ಎ ಗೇಮ್ ಡ್ಯಾಶ್ ಈ ಸಾ ಎ ಡೇರ್. ದೇರ್, THERE, ದೇರ್ ಅಂದಾಗ ಅಲ್ಲಿ. ನೆಕ್ಸ್ಟ್ ರೈಟ್ ಕರೆಕ್ಟ್ ಫಾರಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ಹರ್ಮಿಟ್ಸ್ ಆರ್ ಗ್ರೇಟ್ ಮೆನ್, ಹೌ ದೇರ್ ಅಕ್ವೈರ್ ದೇರ್ ಡ್ಯಾಶ್ ನೋ ಒನ್ ಕ್ಯಾನ್ ಟೆಲ್. ವೈಸ್ ಅಂತಿದೆ, ಇದು ವಿಸ್ಡಮ್ ಅಂತ ನಾವು ಬರಿಬೇಕು. ಐಡೆಂಟಿಫೈ ದಿ ಫಿಗರ್ಸ್ ಆಫ್ ಸ್ಪೀಚ್ used in the given sentence. The storm growled from the corner of the sky. ಇದು ಬಂದು ಪರ್ಸನಿಫಿಕೇಶನ್. ಇಲ್ಲಿ ನಾನ್ ಲಿವಿಂಗ್ ಥಿಂಗ್ಗೆ ಲಿವಿಂಗ್ ಕ್ಯಾರೆಕ್ಟರನ್ನು ನೀಡಲಾಗಿದೆ. ನೆಕ್ಸ್ಟ್ 13th ಒನ್, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ದ ಕಂಜಂಕ್ಷನ್ ನೀಡಿದೆ. ದ ಜಾಬ್ ವಾಸ್ ನಾಟ್ ಡನ್, ದೇ ನೀಡೆಡ್ ಟು ರೆಸ್ಟ್ ಆ್ಯಂಡ್ ಈಟ್ ಯೆಟ್. ದ ಜಾಬ್ ವಾಸ್ ನಾಟ್ ಡನ್, ಸೊ ದೇ ನೀಡೆಡ್ ಟು ರೆಸ್ಟ್ ಆ್ಯಂಡ್ ಈಟ್ ಯೆಟ್. ನೆಕ್ಸ್ಟ್ ವಿಭಾ ಪ್ರಿಪೇರ್ಡ್ ಕಾಫಿ. ಇದನ್ನು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಿದಾಗ ಕಾಫಿ ವಾಸ್ ಪ್ರಿಪೇರ್ಡ್ ಬೈ ವಿಭಾ. ನೆಕ್ಸ್ಟ್ ಸೆಂಟೆನ್ಸ್ ಬಂದು ರಿಪ್ಲೇಸ್ ದ ಅಂಡರ್ಲೈನ್ಡ್ ವರ್ಡ್ ಆಸ್ ಎ ಕರೆಕ್ಟ್ ಫ್ರೇಸಲ್ ವರ್ಬ್. ದ ಡಿನ್ನರ್ ಟೇಬಲ್ ವಾಸ್ ರೆಡಿ ಫಾರ್ ಗೆಸ್ಟ್. ಸೆಟ್ ಆಫ್ ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ. ಚೇಂಜ್ ದ ಸೆಂಟೆನ್ಸ್ ಟು ನೆಗೆಟಿವ್. ದ ವೆಂಡರ್ ಹ್ಯಾಸ್ ಫ್ರೆಶ್ ವೆಜಿಟೇಬಲ್. ದ ವೆಂಡರ್ ಹ್ಯಾಸ್ ನಾಟ್ ಫ್ರೆಶ್ ವೆಜಿಟೇಬಲ್ಸ್. 17th ಕ್ವಶನ್, ಎಡಿಟ್ ಎರರ್ಸಲ್ಲಿ ಕೊಟ್ಟಿರ್ತಕ್ಕಂಥ ಸಾಲಿನಲ್ಲಿ ಸ್ಪೆಲ್ಲಿಂಗ್ ಕರೆಕ್ಷನ್ ಅಂತ ಕೇಳಿದೆ. ಸ್ಪೆಲ್ಲಿಂಗ್ ಕರೆಕ್ಷನ್ ಲರ್ನಿಂಗ್ ನೋಡಿ, LEARNING ಬರಬೇಕು. ನಂತರ ಕ್ಯಾಪಿಟಲ್ ಲೆಟರ್ ಟು ಬಿ ಕರೆಕ್ಟೆಡ್ ಅಂದಾಗ ಬರ್ತಲ್ಲಿ ಫಸ್ಟ್ ಲೆಟರ್ ಬಿ ಕ್ಯಾಪಿಟಲ್ ಬರಬೇಕಾಗತ್ತೆ. ಇನ್ನು ಉಳಿದಿರ್ತಕ್ಕಂತಹ ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ. ಈ ಎಲ್ಲ ಪ್ರಶ್ನೆಗಳನ್ನು ನೀವು ಓದಿ ನೀವೇ ಸ್ವತಃ ಒಂದು ಉತ್ತರಗಳನ್ನು ಬರೆದು ಪರೀಕ್ಷೆಗೆ ಸಿದ್ಧರಾಗಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಶುಭವಾಗಲಿ.